Good morning, students. In the previous class, we have learned about the 1 marks questions. Today, if you learn 2 marks question, mention the central problems of an economy. Each and every economy have central problems. What to produce, how to produce, for whom to produce. What is produced and in what quantities? How are these goods produced? For whom are these goods produced? ಕೇಂದ್ರ ಆರ್ಥಿಕ ಸಮಸ್ಯೆಗಳನ್ನು ಹೆಸರಿಸಿ. ಏನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಈ 3 ಸಮಸ್ಯೆಗಳು. 2 ಅಂಕದ ಪ್ರಶ್ನೆ. ಸೆಕೆಂಡ್ ಕ್ವಶನ್, ಲೀಸ್ಟ್ ಔಟ್ ದ ಬೇಸಿಕ್ ಎಕನಾಮಿಕ್ ಆಕ್ಟಿವಿಟೀಸ್. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ನಾವು ಇವುಗಳನ್ನು ಮೂಲ ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತೀವಿ. ಉತ್ಪಾದನೆ, ಅನುಭೋಗ, ವಿತರಣೆ ಮತ್ತು ವಿನಿಮಯ. ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಂಟಿಯರ್? ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು? ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಆಲ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಟೂ ಗುಡ್ಸ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ವಿತ್ ದ ಗಿವನ್ ಲೆವೆಲ್ ಆಫ್ ಟೆಕ್ನಾಲಜಿ ಆ್ಯಂಡ್ ರಿಸೋರ್ಸಸ್. The resources and technology is two important indicators to produce the goods and services with limited time resources. ಉತ್ಪಾದನಾ ಸಾಧ್ಯತೆ ರೇಖೆ. ಉತ್ಪಾದನಾಕಾರನಿಗೆ ಪಾಸಿಬಲ್ ಆಗಿರ್ತಕ್ಕಂಥ ಕಾಂಬಿನೇಷನಿಂದ ಟೂ ಗೂಡ್ಸನ್ನು ಇರುವ ಸಂಪನ್ಮೂಲ ಮತ್ತು ತಂತ್ರಜ್ಞಾನದಲ್ಲಿ ಯಾವ ರೀತಿ ಉತ್ಪಾದನೆ ಮಾಡ್ತಕ್ಕಂಥದ್ದು ನಾವು ಉತ್ಪಾದನಾ ಸಾಧ್ಯತೆ ರೇಖೆ ಅಂತ ಹೇಳ್ತೀವಿ ನಾವು. ಎ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಟೂ ಗೂಡ್ಸ್ with different combinations and given resources and technology. Then fourth one, what do you mean by mixed economy? Give an example. Mixed economy refers to coexistence between the public and private, or called mixed economy. In reality, all economies are mixed economy. Cooperation, coexistence are called mixed economy. In other words, mixed economy means both public and private functioning of the economy are called mixed economy. Give an example. ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದರೇನು? ಸರ್ಕಾರಿ ಮತ್ತು ಖಾಸಗಿಯ ಸಹಭಾಗಿತ್ವದಲ್ಲಿ ನಡೆಯುವ ಆರ್ಥಿಕ ವ್ಯವಸ್ಥೆಯನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಎಂದು ಕರೆಯುತ್ತಾರೆ. ಉದಾಹರಣೆಗೆ ಭಾರತ, ಪಾಕಿಸ್ತಾನ ಈ ಒಂದು ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿರುತ್ತವೆ. Fifth, distinguish between positive and normative economics. Positive economics, in the previous class, it is study the things as they are. ಇರುವ ವಿಷಯಗಳನ್ನು ಇರುವ ರೀತಿಯಲ್ಲಿ ಅಧ್ಯಯನ ಮಾಡುವುದೇ ವಾಸ್ತವಿಕ ಅರ್ಥಶಾಸ್ತ್ರ. ನಾರ್ಮೇಟಿವ್ ಎಕನಾಮಿಕ್ಸ್, ಮಾದರಿ ಅರ್ಥಶಾಸ್ತ್ರ. ಇಟ್ ಈಸ್ ಸ್ಟಡಿ ದ ಥಿಂಗ್ಸ್ ಆಸ್ ದೇ ರೈಟ್ ಟು ಬಿ. ವಿಷಯಗಳು ಹೇಗಿರಬೇಕು, ಒಂದು ದೇಶದಲ್ಲಿ ವಿಷಯಗಳು ಹೇಗಿರಬೇಕು. ಯಾವ ವಿಷಯಗಳು? ಉತ್ಪಾದನೆ, ಅನುಭೋಗ, ಉಳಿತಾಯ, ಬಡತನ, ನಿರುದ್ಯೋಗ, ಹಣದೊಬ್ಬರ, ಪ್ರೈಸ್, ಇನ್ಕಮ್, ಅನ್ಎಂಪ್ಲಾಯ್ಮೆಂಟ್, ಪವರ್ಟಿ, ಫುಡ್ ಪ್ರಾಬ್ಲಮ್, ಇನ್ಫ್ಲೇಷನ್. ಸೊ ದೀಸ್ ಆರ್ ಆಲ್ ಈವೆಂಟ್ಸ್. ಗ್ರೋತ್ ಆಫ್ ಜಿ ಡಿ ಪಿ ಅಪ್ರಾಕ್ಸಿಮೇಟ್ಲಿ 6.5%, 6.5% ಇದೆ ಅಂತ ಹೇಳ್ತಕ್ಕಂಥದ್ದು ಪಾಸಿಟಿವ್ ಎಕನಾಮಿಕ್ಸ್. ಆದರೆ ಎಷ್ಟಿರಬೇಕಾಗಿತ್ತು ದೇಶದ ಅಭಿವೃದ್ಧಿಗಾಗಿ, ನಮ್ಮ ಜಿ ಡಿ ಪಿ, ಭಾರತ ದೇಶದ ಜಿ ಡಿ ಪಿ ಎಷ್ಟಿರಬೇಕು ಅಂತಕ್ಕಂಥದ್ದನ್ನು ಮಾದರಿ ಅರ್ಥಶಾಸ್ತ್ರ ಹೇಳುತ್ತದೆ. ಇಟ್ ಈಸ್ ಲಿಮಿಟೆಡ್ ಸ್ಕೋಪ್. ಇದರ ಒಂದು ಅಧ್ಯಯನದ ವ್ಯಾಪ್ತಿ ಸಂಕುಚಿತವಾಗಿದೆ. ವಾಸ್ತವಿಕ ಅರ್ಥಶಾಸ್ತ್ರದ ಅಧ್ಯಯನದ ವ್ಯಾಪ್ತಿ ಸಂಕುಚಿತವಾಗಿದೆ. ಈ ಕಡೆಗೆ ನಾರ್ಮೇಟಿವ್ ಎಕನಾಮಿಕ್ಸ್ ಸೆಕೆಂಡ್ ಒನ್, ಇಟ್ ಈಸ್ ಅನ್ಲಿಮಿಟೆಡ್ ಸ್ಕೋಪ್. ಸೊ ಇದು ವಿವರಣಾತ್ಮಕವಾಗಿರ್ತದೆ. ಇದರ ಒಂದು ಅಧ್ಯಯನದ ವ್ಯಾಪ್ತಿ, ಇದನ್ನು ಸ್ಟಡಿ ಮಾಡ್ತಕ್ಕಂಥ ಒಂದು ಬಾರ್ಡರ್ ಇದೆಯಲ್ಲ, ಅದು ಅನ್ಲಿಮಿಟೆಡ್ ಆಗಿದೆ. ಇಟ್ ಡಸ್ ನಾಟ್ ಪಾಸ್ ದ ವ್ಯಾಲ್ಯೂ ಜಡ್ಜ್ಮೆಂಟ್. ಪಾಸಿಟಿವ್ ಎಕನಾಮಿಕ್ಸ್ ಅಂತಕ್ಕಂಥದ್ದು ಇದು ಯಾವುದೇ ರೀತಿಯ ಜಡ್ಜ್ಮೆಂಟ್ಗಳನ್ನು ಕೊಡೋಂಗಿಲ್ಲ. ಈಗ ಫಾರ್ ಎಕ್ಸಾಂಪಲ್, ಸ್ಮೋಕಿಂಗ್ ಈಸ್ ಇಂಜುರಿಯಸ್ ಟು ಹೆಲ್ತ್, ಚೇವಿಂಗ್ ಆಫ್ ಸುಪಾರಿ ಈಸ್ ಇಂಜುರಿಯಸ್ ಟು ಹೆಲ್ತ್, ಡ್ರಿಂಕಿಂಗ್ ಆಫ್ ಆಲ್ಕೋಹಾಲ್ ಈಸ್ ಇಂಜುರಿಯಸ್ ಟು ಹೆಲ್ತ್. ಇವು ಸ್ಟ್ಯಾಟ್ಯೂಟರಿ ನೋಟ್ಸ್, ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕ ನೀತಿಶಾಸ್ತ್ರ ನಿಯಮಗಳು. ಅಡಿಕೆಯನ್ನು ಅಗೆಯುವುದು ಆರೋಗ್ಯಕ್ಕೆ ಹಾನಿಕಾರಕ, ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ,
ಗುಟ್ಕಾ ಬೀಡಿ ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳ್ತಕ್ಕಂಥದ್ದು ವಾಸ್ತವಿಕ ಅರ್ಥಶಾಸ್ತ್ರದ ಅದು ಅದರಿಂದ ಏನು ಪರಿಣಾಮಗಳಾಗುತ್ತೆ, ಅದರಿಂದ ಏನು ಸಮಸ್ಯೆಗಳಾಗುತ್ತೆ ಅಂತಕ್ಕಂಥ ಅಧ್ಯಯನ ಮಾಡೋದು ನಾರ್ಮೇಟಿವ್ ಎಕನಾಮಿಕ್ಸ್. ಅದು ಒಂದು ಜಡ್ಜ್ಮೆಂಟ್ ಕೊಡ್ತಕ್ಕಂಥದ್ದಾಗಿದೆ. ಕೊನೆಯದಾಗಿ ಫೋಕಸ್ ಆನ್ ಫಂಕ್ಷನ್ ಆಫ್ ಮೆಕ್ಯಾನಿಸಮ್. ಏನೇನು ಮೆಕ್ಯಾನಿಸಮ್ ನಡೀತಾ ಇದೆ, ಒಟ್ಟಾರೆಯಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ಕ್ಷೇತ್ರಗಳು, ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಡೀತಕ್ಕಂಥ ಎಲ್ಲ ಒಂದು ಮೆಕ್ಯಾನಿಸಮ್, ಆರ್ಥಿಕತೆ ಒಂದು ಯಾಂತ್ರಿಕತೆ ಯಾವ ರೀತಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ಪಾಸಿಟಿವ್ ಎಕನಾಮಿಕ್ಸ್ ನೀಡ್ತಾ ಇದ್ದರೆ, ನಾರ್ಮೇಟಿವ್ ಎಕನಾಮಿಕ್ಸ್ ಇವ್ಯಾಲ್ಯೂಯೇಟ್ ಮಾಡ್ತಾ ಇರುತ್ತೆ. ಆರ್ಥಿಕ ವ್ಯವಸ್ಥೆ ಕೃಷಿ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ರೆ ಹೇಗಿರಬೇಕು, ಕೃಷಿ ಕ್ಷೇತ್ರ, ಕೈಗಾರಿಕಾ ಕ್ಷೇತ್ರ ಹೇಗಿರಬೇಕು, ಶಿಕ್ಷಣ ವ್ಯವಸ್ಥೆ ಹೇಗಿರಬೇಕು, ಅದೇ ರೀತಿಯಾಗಿ ಆಸ್ಪತ್ರೆಗಳು ಯಾವ ರೀತಿ ಆಗಿರಬೇಕು, ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಿದ್ದಾರೆ ಆಸ್ಪತ್ರೆಗಳಲ್ಲಿ, ಅದು ಹೇಗಿರಬೇಕು ಅಂತಕ್ಕಂಥದ್ದನ್ನು ಮಾದರಿ ಅರ್ಥಶಾಸ್ತ್ರ ತಿಳಿಸ್ಕೊಡ್ತಾ ಇದೆ. ಈಗ ನೆಕ್ಸ್ಟ್ ನಾವು ಸ್ಟೇಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಮೈಕ್ರೋ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್. ಈಗಾಗಲೇ ನೀವು ತಿಳ್ಕೊಂಡಿದ್ದೀರಾ ಇನ್ ದ ಪ್ರೀವಿಯಸ್ ಕ್ಲಾಸ್. ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ. ಮೈಕ್ರೋ ಎಕನಾಮಿಕ್ಸ್ ರೆಫರ್ಸ್ ಟು ಸ್ಟಡಿ ಪಾರ್ಟ್ ಆಫ್ ದ ಎಕಾನಮಿ. ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಇಡೀ ಆರ್ಥಿಕ ವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ, ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಡೀ ಆರ್ಥಿಕ ವ್ಯವಸ್ಥೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಅರಣ್ಯ ಪ್ರದೇಶದಲ್ಲಿ ಇಡೀ ಅರಣ್ಯ ಪ್ರದೇಶವನ್ನು ಅಧ್ಯಯನ ಮಾಡಿದರೆ ಅದನ್ನು ನಾವು ಸಮಗ್ರ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಇಡೀ ಅರಣ್ಯ ಪ್ರದೇಶದಲ್ಲಿ ಒಂದನ್ನು ಕುರಿತು ಅಧ್ಯಯನ ಮಾಡಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೇವೆ. ಇಟ್ ಈಸ್ ನ್ಯಾರೋ ಸ್ಕೋಪ್, ಇಟ್ ಈಸ್ ವೈಡರ್ ಸ್ಕೋಪ್. ಇದು ಮ್ಯಾಕ್ರೋ ಎಕನಾಮಿಕ್ಸ್ ನ್ಯಾರೋ ಅಂದರೆ ಸಂಕುಚಿತ ಒಂದು ವ್ಯಾಪ್ತಿ ಇದೆ, ಇದು ಸಮಗ್ರ ವ್ಯಾಪ್ತಿ ಇದೆ, ಇದು ವಿಶಾಲವಾಗಿರತಕ್ಕಂಥ ವ್ಯಾಪ್ತಿ ಇದೆ. ಇದು ಒಂದು ಪಾರ್ಶ್ವ ವಿಶ್ಲೇಷಣೆಯಾಗಿದೆ, ಪಾರ್ಷಿಯಲ್ ಅನಾಲಿಸಿಸ್. ಇದು ಸಾರ್ವತ್ರಿಕ ವಿಶ್ಲೇಷಣೆಯಾಗಿದೆ ಸಮಗ್ರ ಅರ್ಥಶಾಸ್ತ್ರ. ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ನಾವು ಒಬ್ಬ ವ್ಯಕ್ತಿಯ ಉಳಿತಾಯ, ಒಬ್ಬ ವ್ಯಕ್ತಿಯ ಆದಾಯ, ಒಂದು ವಸ್ತುವಿನ ಬೆಲೆ, ಒಬ್ಬ ವ್ಯಕ್ತಿಯ ಉಳಿತಾಯ, ಆದಾಯ, ಉತ್ಪಾದನೆ, ಬೆಲೆ, ಇವನ್ನೆಲ್ಲ ನಾವು ಮೈಕ್ರೋ ಎಕನಾಮಿಕ್ಸ್. ಇಂಡಿವಿಜುವಲ್ ಕನ್ಸಂಪ್ಷನ್, ಇಂಡಿವಿಜುವಲ್ ಪ್ರೊಡಕ್ಷನ್, ಇಂಡಿವಿಜುವಲ್ ಸೇವಿಂಗ್, ಪ್ರೈಸ್ ಆಫ್ ದಿ ಸಿಂಗಲ್ ಪ್ರಾಡಕ್ಟ್, ದೀಸ್ ಆರ್ ದಿ ಸೂಟಬಲ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಎಕನಾಮಿಕ್ಸ್ನಲ್ಲಿ ನಾವು ನ್ಯಾಷನಲ್ ಇನ್ಕಮ್, ಇನ್ಫ್ಲೇಷನ್, ಟೋಟಲ್ ಕನ್ಸಂಪ್ಷನ್, ಟೋಟಲ್ ಸೇವಿಂಗ್ and total production. So these are the suitable example for macroeconomics. ಸಮಗ್ರ ಅರ್ಥಶಾಸ್ತ್ರದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಅಧ್ಯಯನ ಮಾಡ್ತೀವಿ, ಹಣದುಬ್ಬರ, ಒಟ್ಟು ಅನುಭೋಗ, ಒಟ್ಟು ಉಳಿತಾಯ, ಒಟ್ಟು ಉತ್ಪಾದನೆ ಅಧ್ಯಯನ ಮಾಡ್ತಿದ್ದೀವಿ. ನೆಕ್ಸ್ಟ್, ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನಾನು ಮುಂದಿನ ತರಗತಿಯಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳನ್ನು ಹೇಳಿಕೊಡುತ್ತೇನೆ.